ನೋಡಿ, ಇದು ನಾನು ಲಾಸ್ಟ್ ಟೈಮು ಏನು ಕಾಂಪಿಟೇಷನ್ ಮಾಡಿದೆ ಅದರಲ್ಲಿ ಇದು ಆ್ಯಪ್ಸ್ ವಿಸಿಬಿಲಿಟಿ ನೋಡ್ಬೋದು ನೀವು. ನಾನು ಕಂಪ್ಲೀಟ್ ಕ್ಯಾಲರಿ ಡೆಫಿಸಿಟ್ ಡಯಟಲ್ಲಿದ್ದು ರೆಗ್ಯುಲರಾಗಿ ವರ್ಕೌಟ್ ಮಾಡೋರು ಕೂಡ ಆ್ಯಪ್ಸ್ ವಿಸಿಬಿಲಿಟಿ ಅಷ್ಟು ಸ್ಟೇಜ್ ಮೇಲೆ ಕಾಣಿಸ್ತಾ ಇರಲಿಲ್ಲ. ಬಟ್ ಇದು ಪ್ರೆಸೆಂಟ್ ಆಫ್ಟರ್ 2 months ಆದಮೇಲೆ ಕೂಡ ನಾನು ನಾರ್ಮಲಾಗಿ ಅಷ್ಟು ಡಯಟ್ ಮಾಡ್ತಾ ಇಲ್ಲ, ಪ್ರಾಪರಾಗಿ ಸ್ವಲ್ಪ ಡೈಲಿ ರೈಸ್ ಕೂಡ ತಿಂತಾ ಇದ್ದೀನಿ. ಆದರೂ ಕೂಡ ಆ್ಯಪ್ಸ್ ವಿಸಿಬಿಲಿಟಿ ಇಷ್ಟು ಚೆನ್ನಾಗಿದೆ. ಇದನ್ನು ನಾನು ನೋಡಿದ್ಮೇಲೆ ಏನನ್ನಿಸ್ತು ಅಂತಂದರೆ, ಯಾವುದೇ ಮಸಲ್ಗೆ ಒಂದು ಮಸಲ್ ವಿಸಿಬಿಲಿಟಿ ಬರಬೇಕು, ಮಸಲ್ ಮೆಚುರಿಟಿ ಬರಬೇಕು ಅಂದರೆ ಅದಕ್ಕೆ ಬೇಕಾಗಿರೋ ಟೈಮ್ ಕೊಡಬೇಕಾಗಿರುತ್ತೆ. ಅದಕ್ಕೆ ಟೈಮ್ ಕೊಡ್ತೇನೆ. ಸರ್ಟನ್ ಪೀರಿಯಡಲ್ಲಿ ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋದರೆ ಅಷ್ಟು ವಿಸಿಬಿಲಿಟಿ ಬರಲ್ಲ. ನಾನು ಆ್ಯಪ್ಸ್ಗೆ ವೀಕ್ಲಿ ಟೂ ಟೈಮ್ಸ್ ಟ್ರೈನ್ ಮಾಡ್ತೀನಿ ಅಷ್ಟೇ. 2 times 3 ವೇರಿಯೇಷನ್ ಟ್ರೈನ್ ಮಾಡ್ತೀನಿ. ಯಾವ ವರ್ಕೌಟ್ ಅಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ವರ್ಕೌಟ್ ಬಂದು ನಿಮಗೆ ರೋಪ್ ಕ್ರಂಚಸ್ ಮಾಡ್ಕೊಳ್ಳಿ. ಇದು 3 to 4 ಸೆಟ್ ಮಾಡ್ಕೊಳ್ಳಿ. 12 to 16 reps, ಇಲ್ಲಾಂದರೆ 15 to 20 reps ಮಾಡಿ. ಸೆಕೆಂಡ್ ವರ್ಕೌಟ್ ಬಂದು ಹ್ಯಾಂಗಿಂಗ್ ಕ್ರಂಚಸ್ ಮಾಡ್ಕೊಳ್ಳಿ. ಸೇಮ್ ಸೆಟ್ಸು ಸೇಮ್ ಕೌಂಟ್ಸು ಫಾಲೋ ಮಾಡ್ಕೊಳ್ಳಿ. ಥರ್ಡ್ ವೇರಿಯೇಷನ್ ಬಂದು ಲೆಗ್ ರೈಸು. ಇದು ಅಷ್ಟೇ ನಿಮಗೆ 3 to 4 ಸೆಟ್ಟು 12 to 20 reps ಒಳಗಡೆ ಟ್ರೈನ್ ಮಾಡಿ. ವೀಕ್ಲಿ 2 times ಮಾಡಿ ಸಾಕು.